ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನನಗೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು. ಅವರು ತುಂಬ ದಿನದಿಂದ ಕೇಳಿದ್ರು ನನಗೆ ಮೆಜರ್ಮೆಂಟ್ ಕಳಿಸಿ ಮಾಡಿ ಅಂತೇಳಿ. ನಾನು ಇವಾಗೋಸ್ಕರ ಅವ್ರಿಗೆ ಪೇಪರ್ ಕಟ್ಟಿಂಗಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಇದು. ಈ ಮೆಜರ್ಮೆಂಟ್ ಏನಂದ್ರೆ ನೋಡಿ ಸ್ನೇಹಿತರೆ, ಬ್ಯಾಕ್ ಪಾರ್ಟ್ ಬಂದು ನಾವು ಬೋಟ್ ನೆಕ್ಕನ್ನು ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಬಂದು ಸ್ನೇಹಿತರೆ ನಾವು 3 ಡಾಟ್ ನಾರ್ಮಲ್ ಬ್ಲೌಸನ್ನು ಅವರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಆ ನಾರ್ಮಲ್ 3 ಡಾಟ್ ಬ್ಲೌಸನ್ನು ನಾವು ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡಬೇಕು ಸ್ನೇಹಿತರೆ ಅಂದ್ರೆ ನೋಡಿ, ಮೆಜರ್ಮೆಂಟ್ ಕಳಿಸಿದ್ರೆ ಅವರು ಲೆಂತ್ ಬಂದು 14 ಇಂಚ್ ಇದೆ, ಶೋಲ್ಡರ್ ಬಂದು 15 ಇಂಚ್ ಇದೆ, ಹಾಗೆ ಆರ್ಮೋಲ್ ಬಂದು 16 ಇಂಚು, ಚೆಸ್ಟ್ ಮೆಜರ್ಮೆಂಟ್ ಬಂದು 36, ವೆಸ್ಟ್ ಸೈಜ್ ಬಂದು 28. ಹಾಗೆ ನೋಡಿ, ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚು, ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚು, ಸ್ಲೀವ್ ಲೆಂತ್ ಬಂದು 10 ಇಂಚನ್ನು ನಮಗೆ ಮೆಜರ್ಮೆಂಟ್ ಕಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಬ್ಯಾಕ್ ಬಂದು ಬೋಟ್ ನೆಕ್ಕನ್ನು ಕಟ್ ಮಾಡ್ಕೋಬೇಕು, ಫ್ರಂಟ್ ಬಂದು 3 ಡಾಟ್ ಬ್ಲೌಸನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದು ತುಂಬ ಜನ ನೋಡಿರ್ಕಿಲ್ಲ ಈ ರೀತಿ ನಿಮಗೆ ಈ ರೀತಿ ಬ್ಲೌಸ್ ಕಟ್ ಮಾಡ್ಬೋದು ಅಂತೇಳಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಇದನ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ಪೇಪರ್ ಕಟ್ಟಿಂಗಲ್ಲಿ ಪ್ರತಿಯೊಬ್ಬರು ಕೂಡ 36 ಬ್ಲೌಸ್ ಮೆಜರ್ಮೆಂಟ್ ಇದ್ದರೆ ನೀವು ಈ ರೀತಿ ಕಟ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಒಂದು ಪೇಪರಲ್ಲಿ ಕಟಿಂಗ್ ಮಾಡ್ತೀನಿ. ಹಾಗೆ ನೋಡಿ, ಸ್ಲೀವ್ ಲೆಂತ್ ಬಂದು 10 ಇಂಚ್ ಇದೆ. ನಾನು ಸ್ಲೀವನ್ನು ಕಟ್ ಮಾಡಲ್ಲ. ಏನಕ್ಕೆ ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಅದೇ 10 ಇಂಚಿಂದ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಬೇಕು ಅನ್ನೋದನ್ನು ಆ ವಿಡಿಯೋ ನೋಡಿ. ಈ ವಿಡಿಯೋ ಕೆಳಗಡೆ ಆ ವಿಡಿಯೋದ ಲಿಂಕನ್ನು ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಇನ್ನುಳಿದೆಲ್ಲ ನೋಡಿ, ನಾವು ಬ್ಯಾಕ್ ನೆಕ್ ಬಂದು ಬೋಟ್ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ನೆಕ್ ಬಂದು ಇದು ಡೀಪ್ ಇರುತ್ತೆ. ಓಕೆ, ಫ್ರಂಟ್ ನೆಕ್ ಬಂದು ಡೀಪ್ ಬಂದು 7 ಇಂಚು ಲೆಂತ್ ಇರುತ್ತೆ. ನೋಡಿ, ಇವಾಗ ನಾವು 3 ಡಾಟ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ ಬಂದು ಸ್ನೇಹಿತರೆ ನೋಡಿ, ಇವಾಗ ನಾವು ಈ ಮೆಜರ್ಮೆಂಟ್ಗೆ ಇವತ್ತು ನಾನು ನಿಮಗೆ ಈ ಬ್ಯಾಕ್ ಬಂದು ಬೋಟ್ ನೆಕ್ ಹಾಗೆ ಫ್ರಂಟ್ ಬಂದು 3 ಡಾಟ್ ಬ್ಲೌಸನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಈ ಮೆಜರ್ಮೆಂಟ್ಗೆ. ಸ್ನೇಹಿತರೆ, ಮೊದಲಿಗೆ ಬಂದು ನೋಡಿ, ಲೆಂತ್ ಬಂದು ಎಷ್ಟಿದೆ, 14 ಇಂಚ್ ಇದೆ. ನಾವು ಮೊದಲಿಗೆ 14 ಇಂಚು ಅಂದರೆ 1 ಇಂಚನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿ 15 ಇಂಚಿಗೆ ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, 15 ಇಂಚಿಗೆ 1 ಇಂಚು ನಾವು ಆ್ಯಡ್ ಮಾಡ್ಕೋಬೇಕು. ಟೋಟಲ್ ಬಂದು 15 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು. 14 ಇಂಚು ಲೆಂತ್ ಇದ್ರೆ ಸ್ನೇಹಿತರೆ ನೋಡಿ, ಇವಾಗ ಶೋಲ್ಡ್ರ್ ಬಂದು 15 ಇಂಚ್ ಇದೆ. ನಾವು ಶೋಲ್ಡ್ರ್ ಬಂದು 15 ಇಂಚು, ಹಾಫ್ ಬಂದು 7.5 ಇಂಚ್ ಆಗುತ್ತೆ. ನಾನು ಮೊದಲಿಗೆ 7.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಗೆ ಬಂದು ಸ್ನೇಹಿತರೆ ನಾನು ಇದಕ್ಕೆ 6.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 6.25 ಇಂಚು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಬಂದು ಬೋಟ್ ನೆಕ್ಕು, ಫ್ರಂಟ್ ಬಂದು 3 ಡಾಟ್ ಬ್ಲೌಸ್ ಇದು. ಹಾಗಾಗಿ ನೋಡಿ, ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 15 ಇಂಚು ಶೋಲ್ಡ್ರ್ ಇದೆ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ನಾನು 6.25 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 28 ಸೈಜ್ ಕೊಟ್ಟಿದ್ದಾರೆ ಅವರು. 28 ಅಂದರೆ ನಾವು 28 4 ಡಿವೈಡ್ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ. 1 ಇಂಚು ಡಾಟ್ಗೋಸ್ಕರ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. 36 ನಾವು 4 ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ಅದಕ್ಕೆ ಒಂದು 1/2 ಇಂಚು ಲೂಸಿಂಗನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, 1/2 ಇಂಚು ನಾನು ಲೂಸಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, 1.5 ಇಂಚು ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. 1.5 ಇಂಚು ಅಥವಾ 1 ಇಂಚುವರೆಗೂ ನೀವು ಬಿಡ್ಬೋದು. ನಾನು 1.25 ಇಂಚುವರೆಗೂ ಬಿಡ್ತೀನಿ ಇದು ಪೇಪರಲ್ಲಿ. ಹಾಗಾಗಿ ನಾನು 1.25 ಇಂಚ್ ಬಿಟ್ಟಿದ್ದೀನಿ. ನೀವು ಎಷ್ಟಾದರೂ ಬಿಡ್ಬೋದು. ಶೋಲ್ಡರ್ ಬಂದು 15 ಇಂಚ್ ಇದೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ, ಇದಕ್ಕೆ ಒಂದು ಆರ್ಮಲ್ ಶೇಪನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಇವಾಗ ಶೋಲ್ಡರ್ ಎಷ್ಟು ಇಡೋದು ಅಂದರೆ ಇದಕ್ಕೆ ನಾನು 2 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. ನೋಡಿ, 2 ಅಥವಾ 2.25 ಇಂಚ್ವರೆಗೂ ಶೋಲ್ಡ್ರನ್ನು ಇಡ್ಬೋದು. ನೋಡಿ, 2.25 ಇಡೋಣ. 2.25 ಇಂಚು ಶೋಲ್ಡ್ರಿಗೆ ನಾನು ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಬೋಟ್ ನೆಕ್ ಬ್ಯಾಕ್ ಇಡೋದ್ರಿಂದ ನಾವು ಬೋಟ್ ನೆಕ್ ಲೆಂತ್ ಎಷ್ಟು ಬೇಕು ಅಂದರೆ ನಮಗೆ ನಾವು 3 ಇಂಚು ಲೆಂತ್ ಇಡ್ತಾ ಇದ್ದೀನಿ. ನೋಡಿ, 3 ಇಂಚು ಲೆಂತ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನಾನು ಇದಕ್ಕೆ ಬೋಟ್ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಬೋಟ್ ನೆಕ್ ಶೇಪನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ. ಓಕೆ ಸ್ನೇಹಿತರೆ ನೋಡಿ, ಇವಾಗ ನಾವು ಇದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇದು ಬೋಟ್ ನೆಕ್ತು. ಹಾಗೆ ನೋಡಿ, ನಿಮಗೆ ಡಾಟ್ ಕೂಡ ಬರುತ್ತೆ. ಡಾಟ್ ಮಾರ್ಕ್ ನಿಮಗೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಡಾಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಲೆಂತ್ ಬಂದು
8 ಇಂಚ್ ಇದೆ, ಸೆಂಟ್ರಿಗೆ ಬಂದು 4 ಇಂಚ್ ಆಗುತ್ತೆ. 1 ಇಂಚು ನಾವು ಡಾಟ್ ಬಿಟ್ಟಿದ್ದೀವಿ. ಹಾಗಾಗಿ ನೋಡಿ ಈ ರೀತಿ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ವಿ, ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ಕಟ್ ಮಾಡೋಣ. ಸ್ನೇಹಿತರು ನೋಡಿ, ಹಾಗೆ ಇಲ್ಲಿ ಆರ್ಮೋಲು ನಮ್ಮದು ನೆಕ್ ಬಿಡ್ತಿದೆಯಲ್ಲ, ನೆಕ್ ಹತ್ರ ಒಂದು 1/2 ಇಂಚು ನಾವು ಮೇಲಕ್ಕೆ ಎಕ್ಸ್ಟ್ರಾ ತಗೊಂಡು ಕ್ರಾಸಲ್ಲಿ ಒಂದು ಲೈನ್ ಹಾಕೋಬೇಕು. ಈ ರೀತಿ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ 1/2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಹಾಗೆ ನೋಡಿ ಇದು ಮೇಲಕ್ಕೆ ಒಂದು 1/2 ಇಂಚು ನಾವು ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಈ ಡಾಟಿಂದ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಈಸಿಯಾಗಿ ಬೋಟ್ ನೆಕ್ ಡಿಸೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. 36 ಚೆಸ್ಟ್ ಮೆಜರ್ಮೆಂಟ್ ಇರೋದು. ಇವಾಗ ಇರೋದು ಸ್ನೇಹಿತರೆ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಬೇಕು ಇದಕ್ಕೆ ಅನ್ನೋದನ್ನೇ. ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟು ಆಸ್ ಇಟ್ ಈಸ್ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನು ಇಟ್ಟು ನಾವು ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಡೌನಿಂಗು ಹಾಗೆ ಚೆಸ್ಟು ಇವೆಲ್ಲ ಮಾರ್ಕ್ ಮಾಡ್ಕೊಂಡು, ಅದಕ್ಕಿಂತ ಮುಂಚೆ ನೋಡಿ ಈ ಕಡೆಗೆ ಒಂದು 1/4 ಇಂಚು ಅಥವಾ 1 ಇಂಚಿನಷ್ಟು ನೀವು ಗ್ಯಾಪನ್ನು ಬಿಟ್ಕೋಬೇಕು. ನಾವು ಮಾರ್ಕಿಂಗು ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. ನೋಡಿ ಇವಾಗ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗಿಟ್ಟು ಚೆಸ್ಟ್ ಮೆಜರ್ಮೆಂಟು ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ನು ಹಾಗೆ ಶೋಲ್ಡ್ರು ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನು ರಿಮೂವ್ ಮಾಡಿಬಿಡೋಣ. ಈ ಮಾರ್ಕಿಂಗ್ ಇದ್ರೆ ಸಾಕು. ಸ್ನೇಹಿತರೆ ನೋಡಿ ಇವಾಗ ಶೋಲ್ಡರ್ ಬಂದು 15 ಇಂಚ್ ಇದೆ. ನಾವು ಶೋಲ್ಡರ್ ಎಷ್ಟಿದೆ ಬ್ಯಾಕ್ ಪಾರ್ಟಲ್ಲಿ 15 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇವಾಗ 15 ಇಂಚು ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸ್ಟ್ರೈಟ್ ಲೈನ್ ಕೊಟ್ಟು ಮೊದಲಿಗೆ ನಾವು ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನೋಡಿ ಇವಾಗ ಶೋಲ್ಡರ್ ಬಂದು ನಾವು ಬೋಟ್ ನೆಕ್ಕಿಗೆ ಬಂದು 15 ಇಂಚ್ ಇಟ್ಟಿದ್ದೀವಿ ಬ್ಯಾಕ್ ಸೈಡು. ನಾವು ಫ್ರಂಟಿಗೆ ನಾವು ಏನು ಮಾಡ್ಬೇಕಂದ್ವಿ ಅಂದರೆ ಮಾಮೂಲಿ ಸಾದಾ 3 ಡಾಟ್ ಬ್ಲೌಸನ್ನು ನಾವು ಸ್ಟಿಚ್ ಮಾಡೋದ್ರಿಂದ ನೆಕ್ ವಿಡ್ತು ನೆಕ್ ಲೆಂತ್ ಅನ್ನೋದು ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಶೋಲ್ಡ್ರನ್ನು ನಾವು 2 ಇಂಚ್ ಕಮ್ಮಿ ಮಾಡ್ಕೋಬೇಕು. ಶೋಲ್ಡ್ರ್ ಏನಕ್ಕೆ 2 ಇಂಚ್ ಕಮ್ಮಿ ಮಾಡ್ಬೇಕಂದ್ರೆ ನೋಡಿ ನಾವು ನೆಕ್ ಲೆಂತನ್ನು ಬಂದು ಸ್ನೇಹಿತರೆ 7 ಇಂಚು ಇಡ್ತಾ ಇದ್ದೀನಿ ನಾನು. ಬ್ಯಾಕ್ ನೆಕ್ ಲೆಂತನ್ನು ಬಂದು ನಾನು 7 ಇಂಚಿಗೆ ಇಡೋದ್ರಿಂದ ನಾವು 2 ಇಂಚು ಶೋಲ್ಡ್ರನ್ನು ಲೆಸ್ ಮಾಡಬೇಕು. ನೋಡಿ ಡೀಪ್ ನೆಕ್ ಇರೋದ್ರಿಂದ ಫ್ರಂಟು 2 ಇಂಚು ನಾನು ಲೆಸ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಎಷ್ಟಾಯಿತು 2 ಇಂಚು ನಾವು 15 ಇಂಚು ಶೋಲ್ಡ್ರಲ್ಲಿ ನಾವು ಲೆಸ್ ಮಾಡಿದರೆ ನಮಗೆ ಬರೋದು 5.5 ಇಂಚು ನಮಗೆ ಶೋಲ್ಡ್ರ್ ಉಳಿಯುತ್ತೆ. ನೋಡಿ ಇವಾಗ ಇದು ಪರ್ಫೆಕ್ಟು ನಮಗೆ ಫ್ರಂಟು. ಓಕೆ, ಇದು ಪರ್ಫೆಕ್ಟ್ ಆರ್ಮೋಲ್ ಶೇಪು. ಇದು ನೋಡಿದೆ ನಿಮಗೆ ಇದು ಬ್ಯಾಕ್ ಆರ್ಮೋಲ್ ಶೇಪು, ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪು. ಇವಾಗ ನಾವು ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ಈ ರೀತಿ. ನೋಡಿ ಸ್ನೇಹಿತರೆ ಇವಾಗ ಇದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಇದು ಬ್ಯಾಕ್ ಆರ್ಮೋಲ್ ಶೇಪನ್ನು ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ರೆಡಿ ಒಂದು 15 ಇಂಚು ಶೋಲ್ಡರ್ ಇದೆ. ನಮಗೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ ಇಡೋದ್ರಿಂದ ನಾವು ಶೋಲ್ಡ್ರನ್ನು ಇಲ್ಲಿ 5.5 ಇಂಚಿಗೆ ನಾವು 2 ಇಂಚ್ ಕಮ್ಮಿ ಮಾಡ್ಕೊಂಡು 5.5ಗೆ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಶೋಲ್ಡ್ರ್ ಎಷ್ಟಿದೆಯೋ ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇದನ್ನ ಬಿಟ್ಬಿಡೋಣ ಸ್ನೇಹಿತರೆ. ಇದನ್ನು ಮಾರ್ಕಿಂಗ್ಗೋಸ್ಕರ ತೋರಿಸಿದ್ದೀನಿ ನಾನು ನಿಮಗೆ. ನೋಡಿ ಇವಾಗ ಇಲ್ಲಿ ಎಷ್ಟಿದೆ ಅಂತ ನಾವು ಅಷ್ಟಕ್ಕೆ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ ಸೈಡ್ ಎಷ್ಟಿಟ್ಟಿದ್ದೀವೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಲೈನ್ ಹಾಕ್ಕೊಂಡು ನೀವು ಯಾವ ಥರ ಬೇಕಾದರೂ ಇದಕ್ಕೆ ಡಿಸೈನನ್ನು ಮಾಡ್ಬೋದು. ನೋಡಿ ನಾನು ಇದಕ್ಕೆ ಒಂದು ಈ ರೀತಿ ಒಂದು ನೆಕ್ಕನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ನಾನು ಈ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲನೋ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ ಇವಾಗ ನೋಡಿ ಆರ್ಮೋಲ್ ಲೂಸಿಂಗ್ ಬಂದು 16 ಇಂಚ್ ಹೇಳಿದ್ದಾರೆ ನಮಗೆ ಅವರು. 16 ಕಾಲು ಬರ್ಬೋದು ಸ್ನೇಹಿತರೆ ಅದು. ನೋಡಿ ಮೊದಲಿಗೆ ಬಂದು 1/2 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಬಿಡ್ತಾ ಇದ್ದೀನಿ.
16 ಇಂಚು ನಮಗೆ ಆರ್ಮೋಲ್ ಲೂಸಿಂಗ್ ಅನ್ನೇ ಕೊಟ್ಟಿದ್ದಾರೆ ಅವರು. ನೋಡಿ 16 ಇಂಚು ಆರ್ಮೋಲ್ ಲೂಸಿಂಗ್ ಅನ್ನು ಕೊಟ್ಟಿದ್ದಾರೆ. ನಾವು ಚೆಕ್ ಮಾಡ್ಕೋಬೇಕು ಇವಾಗ ಫ್ರಂಟ್ ಪಾರ್ಟ್ ಅಲ್ಲಿ ಬರುತ್ತಾ ಇಲ್ಲ ಅಂತೇಳಿ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮಗೆ ಬಂದು 8.25 ಇಂಚ್ ಬರ್ತಾ ಇದೆ. 3/4 ಇಂಚ್ ಯಾಕೆ ಜಾಸ್ತಿ ಬರ್ತಾ ಇದೆ ಅಂದರೆ ನಾವು ಇಲ್ಲಿ ಡಾಟ್ ಹಿಡಿಯೋದಿದೆ. ಡಾಟ್ 3/4 ಇಂಚು ನಾವು ಡಾಟ್ ಹಿಡಿಬೇಕಾಗುತ್ತೆ. ಹಾಗೆ ನೋಡಿ ನಮಗೆ 8.25 ಇಂಚ್ ಬರ್ತಾ ಇದೆ. ನಾವು 3/4 ಇಂಚು ಡಾಟ್ ಅನ್ನು ಹಿಡಿದ್ರೆ ಅದು ಕೂಡ ಸರಿಯಾಗಿ ಬರುತ್ತೆ. ನೋಡಿ ಇವಾಗ ಇಲ್ಲಿ ಬ್ಯಾಕ್ ಪಾರ್ಟ್ ಕೂಡ ಇಲ್ಲಿ ಆರ್ಮೋಲ್ ಶೇಪ್ ಇದೆ. ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಇಂಚ್ ಬರ್ತಾ ಇದೆ, 8 ಇಂಚು ಕರೆಕ್ಟಾಗಿ ಬರ್ತಾ ಇದೆ ಸ್ನೇಹಿತರೆ. ನೋಡಿ ಇದು ಕೂಡ 8 ಇಂಚ್ ಬರ್ತಾ ಇದೆ, ಇದು 8.25 ಇಂಚ್ ಬರ್ತಾ ಇದೆ. ನಾವು ಡಾಟ್ ಹಿಡಿದಾಗ ಇದು 8.25 ಇಂಚ್ ಕಡಿಮೆ ಆಗಿ 8 ಇಂಚ್ ಆಗುತ್ತೆ. ಅವಾಗ ನಮಗೆ ಟೋಟಲ್ ಬಂದು ಇದು 8 ಇಂಚು ಇದು 8 ಇಂಚು ಟೋಟಲ್ ಬಂದು 16 ಇಂಚು ನಮಗೆ ಆರ್ಮೋಲ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಡಾಟ್ ಪಾಯಿಂಟ್ ಅನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಡಾಟ್ ಪಾಯಿಂಟ್ ಬಂದು 10 ಇಂಚಿಗೆ ಅವ್ರು ಕೊಟ್ಟಿದ್ದಾರೆ ನಮಗೆ. 10 ಇಂಚಿಗೆ ಫಸ್ಟ್ ಡಾಟ್ ಪಾಯಿಂಟ್ ಅನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚು ಕೊಟ್ಟಿದ್ದಾರೆ. ಹೌದಾ? ನೋಡಿ ಇವೆರಡಕ್ಕೂ ಒಂದು ಲೈನ್ ಹಾಕೋಬೇಕು ಮೊದಲಿಗೆ. ನೋಡಿ ಎರಡಕ್ಕೂ ಒಂದು ಲೈನ್ ಅನ್ನು ಹಾಕೋಣ ಸ್ನೇಹಿತರೆ. ಇವಾಗ ಡಾಟ್ ಇದು ಎಲ್ಲಿವರೆಗೂ ಬರುತ್ತೆ ಅಂದ್ರೆ ನೋಡಿ ಚೆಸ್ಟ್ ಎಷ್ಟಿದೆ, 36 ಇದೆ. 36 10ನೇ ಭಾಗ ಬಂದು 3.6 ಬರುತ್ತೆ. ನೋಡಿ ನಾವು ಡಾಟ್ ಪಾಯಿಂಟ್ ಎಲ್ಲಿ ಹಿಡಿಬೇಕು ಅಂದ್ರೆ ಸೆಂಟ್ರ್ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ನಮಗೆ 3.6 ಬರುತ್ತೆ. ಓಕೆ, 3.6 ಬರುತ್ತೆ. ಡಾಟ್ ಎಷ್ಟು ಬರುತ್ತೆ ಅಂತ ನಾವು ಆಮೇಲೆ ನಂತರ ನೋಡೋಣ, ತೋರಿಸ್ತೀನಿ ನಾನು ನಿಮಗೆ. ಹಾಗೆ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು. ಇದು ಯಾಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನೀವು ಲೈನ್ ಹಾಕೊಳ್ಳಿ. ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಬಂದು ನಾನು 1/4 ಇಂಚ್ ಇಟ್ಟಿದ್ದೀನಿ ಬ್ಯಾಕ್ ಸೈಡಲ್ಲಿ, ಅಷ್ಟನ್ನೇ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ನೋಡಿ ಈ ಕಡೆ ಸೈಡು ನಾವು 1/4 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ ಇದು 1/4 ಇಂಚು ನಾನು ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ನೋಡಿ ನೆಕ್ ಇದೆಯಲ್ಲ, ನೆಕ್ಕಿಂದ ಈ ಕಡೆಗೆ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನಾನು. ಓಕೆ ಸ್ನೇಹಿತರೆ, ನೋಡಿ ಇವಾಗ ನಾವು ಇಲ್ಲಿ ಕೆಳಗಡೆ ನಾವು ಫಸ್ಟ್ ಡಾಟ್ ಏನು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಕೆಳಗಡೆಗೆ 1 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇವಾಗ ಎಷ್ಟಿದೆ ಅಂತ ನೋಡ್ಕೋಬೇಕು ಟೋಟಲ್. ನಾವು ಡಾಟ್ ಪಾಯಿಂಟ್ ನಮಗೆ ಡಾಟ್ ಎಷ್ಟು ಹಿಡಿಬೇಕನ್ನೋ ಗೊತ್ತಾಗಬೇಕಂದ್ರೆ ನಾವು ಈ ರೀತಿ ನಾವು ಟ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಡಾಟ್ ಎಷ್ಟು ಬೇಕು ನೋಡಿ, 6 ಇಂಚು ಇಲ್ಲಿದೆ. ಹಾಗೆ ಬಂದು 10.25 ಇಂಚು, 10 ಇಂಚಿದೆ ಇಲ್ಲಿ. ನೋಡಿ 10 ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಲೆಸ್ ಆದರೆ 10 ಇಂಚ್ ಬರುತ್ತೆ. ಅಂದರೆ ಟೋಟಲ್ ಬಂದು 10 ಇಂಚ್ ಇದೆ. ನಾವು ಡಾಟ್ ಎಷ್ಟು ಹಿಡಿಬೇಕು ಇದಕ್ಕೆ ಇವಾಗ 10 ಇಂಚು. ನಮ್ಮದು ವೆಸ್ಟ್ ಮೆಜರ್ಮೆಂಟ್ ಬಂದು 7 ಇಂಚ್ ಇದೆ. ಹೌದಾ? 7ರಲ್ಲಿ ನಾವು 7 ಲೆಸ್ ಮಾಡಿದಾಗ ನಮಗೆ 3 ಇಂಚ್ ಬರುತ್ತೆ. ಅಂದರೆ ನಾವು 3 ಇಂಚು ನಾವು ಡಾಟನ್ನು ಹಿಡಿಬೇಕು ಅಂತ ಅರ್ಥ. ನೋಡಿ ಇವಾಗ ನಾವು 3 ಇಂಚು ಅಂದರೆ 1.5 ಇಂಚ್ ಈ ಕಡೆಗೆ, ಹಾಗೆ ಈ ಕಡೆಗೆ 1.5 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಮೇನ್ ಡಾಟು. ನೋಡಿ ಇವಾಗ ಇದ್ರ ಸೆಂಟ್ರಿಗೆ ಬಂದು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 2.5 ಇಂಚ್ ಇದೆ, 1/4ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇದಕ್ಕೆ ನಾವು ಇದಕ್ಕೆ ಸ್ಟ್ರೈಟ್ ಆಗಿ ಈ ರೀತಿ ಒಂದು ಲೈನನ್ನು ಹಾಕೋಬೇಕು. ಹಾಗೆ ನೋಡಿ ಇಲ್ಲಿಗೆ ಇದು ಲೈನನ್ನು ಸೇರಿಸೋಣ. ನಮಗೆ ಇವಾಗ ವೇಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಬಂತು ಅರ್ಥ. ನೋಡಿ ಈ ಪ್ರಕಾರ ನಾವು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬಂತು ಅಂತ ಅರ್ಥ. ನೋಡಿ ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ನಾವು ಈ ರೀತಿ ನಾವು ಕಟ್ ಮಾಡ್ಕೋಬೇಕಾದ್ರೆ ಪರ್ಫೆಕ್ಟ್ ಶೇಪ್ ಅನ್ನೋದೈತಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಸ್ನೇಹಿತರೆ, ನಾವು ಡಾಟ್ ಪಾಯಿಂಟನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದಂದ್ರೆ ನೋಡಿ ಇವೆರಡು ಸೆಂಟ್ರಿಗೆ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ 4.25 ಇದೆ ಅಂದರೆ 2 ಇಂಚು ಇದಕ್ಕೆ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಡಾಟ್ ಲೆಂತ್ ಬಂದು ನಾವು 2.25 ಇಂಚ್ ಇಟ್ಟರೆ ಸಾಕು ಸ್ನೇಹಿತರೆ. ಇದಕ್ಕೆ ಇಲ್ಲಿ ನಾವು 1/2 ಇಂಚಿಂದ 3/4 ಇಂಚ್ವರೆಗೂ ನಾವು ಡಾಟನ್ನು ಹಿಡಿಬೇಕಾಗುತ್ತೆ. ನೋಡಿ ಹಾಗೆ 1/2 ಇಂಚಿಂದ 3/4 ಇಂಚ್ವರೆಗೂ ಡಾಟ್ ಹಿಡಿಬೇಕಾಗುತ್ತೆ. ಹಾಗೆ ನೋಡಿ ಈ ಆರ್ಮೋಲ್ ಶೇಪಿಂದ ಈ ಡೌನಿಂಗಲ್ಲಿ ನೋಡಿ ಈ ರೀತಿ ನಾವು ಸೆಂಟ್ರಿಗೆ ಸ್ಕೇಲ್ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಈ ಡಾಟು ನಮಗೆ ಇಷ್ಟು ಬರಬೇಕು. ನಾವು ಆವಾಗಲೇ ಹೇಳಿದ್ವಿ 3/4 ಇಂಚು ನಾವು ಡಾಟನ್ನು ಹಿಡಿಬೇಕಾಗುತ್ತೆ. ನೋಡಿ ನಮಗೆ ಮೇನ್ ಡಾಟ್ ಬಂದು ಇದು 3/4 ಇಂಚು ಬರೀ ಹಿಡಿಬೇಕು ಸ್ನೇಹಿತರೆ. ನಾವು ನಿಮ್ಗೆ ಆವಾಗಲೇ ಆರ್ಮೋಲ್ ರೌಂಡಿಂಗನ್ನು ಚೆಕ್ ಮಾಡಿ ತೋರಿಸಿದೆ. 3/4 ಇಂಚು ನಾವು ಇದನ್ನು ಕರೆಕ್ಟಾಗಿ ಹಿಡಿದ್ರೆ ಕರೆಕ್ಟಾಗಿ ಕೂಡ ಆರ್ಮೋಲ್ ಲೂಸ್ ಅನ್ನೋದು ಕೂಡ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಮಗೆ ಇದರಲ್ಲಿ 3 ಡಾಟ್ ಮಾತ್ರ ನಾವು ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀವಿ. ನಮಗೆ ಅವ್ರ ಕಸ್ಟಮರ್ ಹೇಳಿದ ರೀತಿನೇ ನಾವು ಇವತ್ತು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಕಟ್ ಮಾಡೋಣ ಇದನ್ನು.
ಸ್ನೇಹಿತರೆ ನೋಡಿ, ಇವಾಗ ನಾವು ಡಾಟನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಲೆಸ್ ಮಾಡೋಣ ಇದನ್ನು. ನೋಡಿ, ಈ ರೀತಿ ನಾವು ಲೆಸ್ ಮಾಡಿದಾಗ ನಮಗೆ ಇಲ್ಲಿ ಎಕ್ಸಸ್ ಬಟ್ಟೆ ಉಳಿಯುತ್ತೆ. ನೋಡಿ, ಇದು ಉಳಿಲಿಲ್ಲ. ಕರೆಕ್ಟಾಗಿ ನಾವು ಆ ಸೇಪನ್ನು ಇದಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಾಗ ಈ ರೀತಿ ನಾವು ಸೇಪು ಕೂಡ ಉಳಿಯಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಸೇಪ್ ಕೂಡ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಫೋಲ್ಡ್ ಮಾಡಿ ತೋರಿಸ್ತೀನಿ. ಇವಾಗ 8 ಇಂಚು ಬರಬೇಕು. ಆರ್ಮೋಲ್ ಅನ್ನೋದು 8 ಇಂಚ್ ಬಂದರೆ ಸಾಕು, ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ. ನೋಡಿ, ಇವಾಗ ನೋಡಿ ಪರ್ಫೆಕ್ಟಾಗಿ 100% ನಮಗೆ 8 ಇಂಚು ಆರ್ಮೋಲ್ ಬರ್ತಾ ಇದೆ. ನಾವು ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಫ್ರಂಟು ಬ್ಯಾಕು ನಾವು ಎರಡನ್ನು ಈ ರೀತಿ ಇಟ್ಕೋಬೇಕು. ನೋಡಿ, ನಾವು ಈಗ ನಿಮಗೆ ಪರ್ಫೆಕ್ಟಾಗಿ ಸೇಪು ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಗೊತ್ತಾಗುತ್ತೆ. ಆರ್ಮೋಲ್ ಅನ್ನೋದು ಎಷ್ಟು ಕರೆಕ್ಟಾಗಿ ಕೂತಿದೆ ಅಂತ. ನೋಡಿ ಬ್ಯಾಕ್ ಸೇಪ್ ಕೂಡ ಪರ್ಫೆಕ್ಟಾಗಿ ಬಂದಿದೆ, ಹಾಗೆ ಫ್ರಂಟ್ ಸೇಪ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನೋಡಿ, ನಾವು ಇದಕ್ಕೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂದರೆ ನೋಡಿ, ಇಲ್ಲಿ ನನಗೆ ಎಕ್ಸ್ಟ್ರಾ ಎಷ್ಟು ಉಳಿದೆಯೋ ಅಷ್ಟಕ್ಕೆ ನೋಡಿ ಸ್ನೇಹಿತರೆ, ಈ ರೀತಿ ನಾವು ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀವಿ. ಇವಾಗ ನೋಡಿ, ಇಲ್ಲಿ ಬೆಲ್ಟ್ ಎಷ್ಟು ಬೇಕಂತ ನೋಡ್ಕೊಳ್ಳೋಣ. ನಾವು ಈ ಬಗಲ್ ಸೈಡಲ್ಲಿ ನೋಡ್ಕೊಳ್ಳೋಣ ಎಷ್ಟು ಬೇಕಂತೇಳಿ. ನೋಡಿ, ನಮಗೆ ಇಲ್ಲಿ 3 ಇಂಚು ಬೇಕಾಗುತ್ತೆ. ನೋಡಿ, 4 ಇಂಚು ಟೋಟಲ್ ಬಂದು ಮಾರ್ಜಿನ್ ಸೇರಿದರೆ 3.25 ಇಂಚ್ವರೆಗೂ ನಮಗೆ ಬೇಕು. 3.25 ಇಂಚ್ವರೆಗೂ ನಮಗೆ ಬೇಕಾಗುತ್ತೆ. ಹಾಗಾಗಿ ನೋಡಿ, ನಾನು ಮೊದಲಿಗೆ ಬಂದು ಇಲ್ಲಿ 3.25 ಇಂಚಿಗೆ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಓಕೆ, ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋ ಅಂತ ತೋರಿಸ್ತೀನಿ ನಿಮಗೆ. 3.25 ಇಂಚು. ಹಾಗೆ ನೋಡಿ, ಇದಕ್ಕೆ ನಾನು ಒಂದು ಸ್ಟ್ರೈಟ್ ಆಗಿ ಮೊದಲಿಗೆ ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀವಿ, 3.25 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀವಿ. 3.25 ಇಂಚಲ್ಲ, ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. 3.25 ಇಂಚು ಅಂತ ಹೇಳಿದೆ, ಬಟ್ ಅರ್ಧ ಇಂಚರಲ್ಲಿ ಜಾಸ್ತಿ ಆಯ್ತು ಅಷ್ಟೇ. ನೋಡಿ, 3.25 ಇಂಚೇ ತಗೊಳ್ತಾ ಇದ್ದೀನಿ. 3.25 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ನಾವು 3.25 ಇಂಚಿಗೆ ಮೊದಲಿಗೆ ಎಕ್ಸ್ಟ್ರಾ ಮಾರ್ಜಿನನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿಗಿದೆ. ಇವಾಗ ಇದನ್ನು ಕ್ರಾಸಲ್ಲಿ ಕೂಡಿಸ್ಕೊಂಬಿಡಿ. ಇದರಲ್ಲ ನಮಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಎಕ್ಸಾಕ್ಟಾಗಿ ಬ್ಲೌಸಲ್ಲಿ ಹೆಂಗೆ ಕಟ್ ಮಾಡಿದ್ದೀವಿ ಹಂಗೆ ಮಾಡ್ಕೋಬೇಕು. ಇವಾಗ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 4ನೇ ಒಂದು ಭಾಗ ಬಂದು 7 ಇಂಚಿದೆ. ಹಾಗೆ ನಾವು ಮಾರ್ಜಿನನ್ನು 1/4 ಇಂಚ್ ಬಿಟ್ಟಿದ್ದೀವಿ. ನೋಡಿ, ಎಕ್ಸಾಕ್ಟಾಗಿ ನಾವು ಅಷ್ಟನ್ನೇ ಕಟ್ ಮಾಡ್ಕೋಬೇಕು. 1/4 ಇಂಚ್ ಬೇಕಾದ್ರೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾವು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ, ನ್ಯಾಚ್ ಹಾಕ್ಬಿಡ್ತೀನಿ. ಉಲ್ಟಾ ಮಾಡಿದಾಗ ಅದು ಕಾಣಿಸಲ್ಲ. ನೋಡಿ, ಈ ರೀತಿ ನಾವು ಇದು ಹೆಂಗಿದೀವಿ ಹಂಗೆ ಕ್ರಾಸನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, 4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನೋಡಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಪಾಯಿಂಟಿಗೆ ನಾವು ಮಾರ್ಕ್ ಮಾಡಿಕೊಂಡು ಈ ಲೈನನ್ನು ಇದಕ್ಕೆ ಸೇರಿಸೋಣ. ಇವಾಗ ನೋಡಿ, ಇದು ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನಾವು ಅಲ್ಲಿ ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಿರ್ತೀವಿ, ಹಾಗಾಗಿ ನೀವು ಅದೇ ಶೇಪನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ರೀತಿ ನಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ಕೂಡ ರೆಡಿ ಆಯಿತು. ನೋಡಿ, ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ನಿಮಗೆ ತೋರಿಸ್ತೀನಿ ಇಟ್ಟು ಕರೆಕ್ಟಾಗಿ ಬರುತ್ತೆ ಅಲ್ಲ ಅಂತೇಳಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಸ್ನೇಹಿತರೆ. ಈ ರೀತಿ ನೀವು ಪರ್ಫೆಕ್ಟಾಗಿ ನೀವನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಅದು ನಾವು ಆಲ್ರೆಡಿ ನಾನು ನಿಮಗೆ ಸೈಡಲ್ಲಿ ಬರ್ತಾ ಇದೆ ನೋಡಿ ಫೋಟೋ, ಅದ್ರದ್ದು ನಿನ್ನೇನು 2 ದಿನದ ಹಿಂದೆ ಇನ್ನೂ ವೀಡಿಯೋ ಹಾಕಿದ್ದೀನಿ. 10 ಇಂಚು ಸ್ಲೀವನ್ನು ಪರ್ಫೆಕ್ಟಾಗಿ ಸೇಪ್ ಯಾವ ರೀತಿ ಕಟ್ ಮಾಡ್ಕೋಬೇಕು, ಹಾಗೆ ನೀವು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ. ಈ 10 ಇಂಚು ಸ್ಲೀವ್ ಪರ್ಫೆಕ್ಟಾಗಿ ನಾನು ಕಟ್ ಮಾಡಿ ತೋರಿಸಿದ್ದೀನಿ. ಹಾಗೆ ನೋಡಿ, ಆರ್ಮೋಲ್ ಲೂಸ್ ಕೂಡ 16 ಇಂಚ್ ಇದೆ. ಅದರಲ್ಲಿ ನೀವು 16 ಇಂಚಿಲ್ಲ, ಸಾರಿ ಸ್ನೇಹಿತರೆ, 15.5 ಇಂಚ್ ಇದೆ. ಒಂದು 1/4 ಇಂಚ್ ಎಕ್ಸ್ಟ್ರಾ ನೀವು ಮಾರ್ಜಿನ್ ಮಾಡ್ಕೊಂಡು ಅದನ್ನು ಅದೇ ರೀತಿ ನೀವು ಆ್ಯಸ್ ಇಟ್ ಈಸ್ ಕಟ್ ಮಾಡಿ ಏನು ತೊಂದರೆ ಇಲ್ಲ. ವಿಡಿಯೋನೊಂದಿಗೆ ತುಂಬ